ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಅಜಯ್ ಕುಮಾರ್ ಪುರುಷ 7 ಡಿಸೆಂಬರ್ 1993 6:30 ಕನಕಪುರದಲ್ಲಿ ಜನನ. ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹ ರಾಶಿಯಲ್ಲಿ ಇವರು ಜನನ. ನೋಡಿ ಬನ್ನಿ, ಹಾಗಾದರೆ ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ನೋಡೋಣ. ಪ್ರೀತಿ ಯೋಗದಲ್ಲಿ ಹುಟ್ಟಿದ್ದಾರೆ, ಅದಕ್ಕೆ ತೊಂದರೆ ಇಲ್ಲ. ಬನ್ನಿ, ಹಾಗಾದರೆ ನಾವು ನೋಡಬೇಕಾಗಿದ್ದು ಲಗ್ನ ಕುಂಡ್ಲಿಯನ್ನು ನೋಡೋಣ. 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ. ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ರೆ 100ಕ್ಕೆ 100 ಫಲ ಕೊಡುತ್ತೆ. ಉಚ್ಚ, ನೀಚ ಹಾಗೂ ರಾಹುಕೇತುಗಳಿಗೆ ಈ ರೂಲ್ಸು ಅಪ್ಲೈ ಆಗೋದಿಲ್ಲ. 1, 4, 7, 10 ಕೇಂದ್ರ ಅಂತ ಕರೆದ್ರೆ, 2 ಧನೇಶ, 11 ಲಾಭೇಶ, 1, 5, 9 ತ್ರಿಕೋಣ ಅಂತ ಕರೆದ್ರೆ, 6, 8, 12 ಭಾರಿ ಕೆಟ್ಟ ಸ್ಥಾನ, 3 50-50. ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಬನ್ನಿ, ಹಾಗಾದರೆ ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹ ಯಾವುದು? 1ನೇದ್ದೇ ಕುಜ, 2ನೇದು ಬಂದು ಗುರು, 3ನೇದು ಬಂದು ಶನಿ, 4ನೇದು ಬಂದು ಚಂದ್ರ, 5ನೇದು ಬಂದು ಸೂರ್ಯ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಬುಧ ಹಾಗೂ ಶುಕ್ರ ಅತಿ ದೊಡ್ಡ ವಿರೋಧಿಗಳು. ಲಗ್ನದ ವಿರೋಧಿಗಳವರು, ನಿಮ್ಮ ವಿರೋಧಿಗಳು ಬುಧ ಮತ್ತು ಶುಕ್ರ. ನೋಡಿ, ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ ಮ್ಯಾಲೆ ಏನಿಲ್ಲ. ನೋಡಿ, ಇಲ್ಲಿ ನೀಚ ಗ್ರಹ, ನೀಚ ರಾಹು, ಅಸ್ತಂಗತ ಕುಜ, ಲಗ್ನೇಶ ಅಸ್ತಂಗತ ಆಗಿದೆ ನಿಮಗೆ. ದಟ್ ಈಸ್ ಮೋಸ್ಟ್ ಡೇಂಜರಸ್ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಡೇಂಜರ್ ಏನ್ ಗೊತ್ತಾ? ನಿಮಗೆ ಕಾಳ ಸರ್ಪ ದೋಷ ಆಗಿದೆ ಲಗ್ನದಲ್ಲೇ ಆಗಿದೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ 1, 4, 7, 10 ಕರೆಕ್ಟಾ? ರಾಹು, ನೀಚ ಕೇತು, ಇದನ್ನ ಕಾಳ ಸರ್ಪ ದೋಷ ಅಂತ ಕರಿತೀವಿ ನಾವು. ಭಾರಿ ಕೆಟ್ಟ ದೋಷ ರೀ. ಬಹಳ ಕೆಟ್ಟ ದೋಷ ಅಂದ್ರೆ ಬಹಳ ಕೆಟ್ಟ ದೋಷ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಯಶಸ್ಸು ಕಾಣಲ್ಲ. ಎಷ್ಟೇ ಹಣ, ಎಷ್ಟೇ ಎಜುಕೇಶನ್ ಇದ್ರೂ ನೀವು ರೀಚ್ ಆಗಬೇಕಾದಂತಹ ಸ್ಥಾನ, ಮಾನ ಅವು ಯಾವ ರೀಚ್ ಆಗುವುದಿಲ್ಲ. ಕಷ್ಟಗಳು ಸ್ಟಾರ್ಟ್ ಆಗ್ತವೆ. ಸಾಲವನ್ನ ಮಾಡ್ಕೋತೀರಿ, ವಿರೋಧಿಗಳು ಹುಟ್ಟುಕೋತಾರೆ, ಆರೋಗ್ಯದ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಆಗುವುದಿಲ್ಲ, ವಿವಾದಗಳಿಗೆ ಗುರಿ ಆಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲವು ಕೀಳುಗಳ ತೊಂದರೆ ಅನುಭವಿಸ್ತೀರಿ, ತಂದೆ ವ್ಯವಹಾರ ಹಾಳಾಗಿ ಹೋಗುತ್ತೆ. ಕಾಳ ಸರ್ಪ ದೋಷ ಮೋಸ್ಟ್ ಡೇಂಜರಸ್ ದೋಷ. ದಯವಿಟ್ಟು ನಾ ಹೇಳೋದನ್ನ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಅನ್ನೆಸೆಸರಿ ತೊಂದರೆ ಈಡಾಗ್ತೀರಾ ನೀವು. ಬನ್ನಿ 1ನೇ ಭಾವದವನ್ನು ನೋಡೋಣ. ನೋಡಿ, 1ನೇ ಭಾವದಲ್ಲಿ ಸೂರ್ಯ, ಬುಧ, ಶುಕ್ರ, ರಾಹು, ಕುಜ 4 ಬಂದಿದ್ದಾರೆ. ಇದರಲ್ಲಿ ಇವರು 3 ಜನ ವಿರೋಧಿಗಳು. ಇವನು 1ನೇ ಭಾವದ ಸ್ವಾಮಿ, ಇವನು 10ನೇ ಭಾವದ ಸ್ವಾಮಿ, ಇವನು 8ನೇ ಭಾವದ ಸ್ವಾಮಿ, ಇವನು 12ನೇ ಭಾವದ ಸ್ವಾಮಿ. ರಾಹು ನೀಚ. ಮತ್ತೆ ನಿಮ್ಮ ಮನುಷ್ಯ ಏನಾಗ್ಬೇಕು ಹೇಳಿ? ಮನುಷ್ಯ ಏನಾಗ್ಬೇಕು ಹೇಳಿ? ಹಿಂಗಿದ್ರೆ ಜಾತಕ ಮೊದಲು ಕೆಟ್ಟದ್ದು ಮಾತಾಡೋಣ, ಆಮೇಲೆ ಒಳ್ಳೇದು ಮಾತಾಡೋಣ. ಬನ್ನಿ, ಯಾವ ರೀತಿ ಇವು ಫಲ ಕೊಡ್ತವೆ ಅನ್ನೋದನ್ನ ನಾನು ನಿಮ್ಗೆ ವಿವರಣೆ ಕೊಡ್ತೇನೆ. ನೋಡಿ, ಫಸ್ಟ್ಗೆ ಆಗಿರೋದೇ 1ನೇದು ಗ್ರಹಣ ದೋಷ.
ಯಾರ ಜಾತಕದಲ್ಲಿ ಲಗ್ನದಲ್ಲಿ ಗ್ರಹಣ ದೋಷ ಆಗುತ್ತೋ ತಮ್ಮನ್ನ ತಾವೇ ದೋಷಿಸಿಕೊಳ್ಳುತ್ತಾರೆ. ಬೇರೆಯವರು ಮೋಸ ಮಾಡೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಅವರೇ ಮೋಸ ಮಾಡ್ಕೋತಾರೆ, ತಪ್ಪು ನಿರ್ಧಾರಗಳನ್ನು ಮಾಡ್ತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾರೆ, ಹಿಂಸೆಯಿಂದ ಜೀವನ ಕೂಡಿರುತ್ತೆ. ಗ್ರಹಣ ದೋಷ ಒಳ್ಳೆಯದಲ್ಲ. ಕೆಲಸದಲ್ಲಿ ತೊಂದರೆ ಅನುಭವಿಸ್ತಾರೆ, ಯಾಕಂದ್ರೆ 10ನೇ ಮನೆ ಸ್ವಾಮಿ ಸೂರ್ಯ. ಕೆಲಸದಲ್ಲಿ ತೊಂದರೆ ಅನುಭವಿಸ್ತಾರೆ, ಕೆಲಸದಲ್ಲಿ ಕಿರಿಕಿರಿ ಅನುಭವಿಸ್ತಾರೆ, ಕೆಲಸದಿಂದ ಸುಖ ಸಿಗೋದಿಲ್ಲ, ಆಲ್ಮೋಸ್ಟ್ ಅಲ್ಲಿ ನೆಮ್ಮದಿ ಎಲ್ಲವನ್ನೂ ಕಳ್ಕೊತಾರೆ. ಯಾವ್ದರಿಂದ? ಈ ಗ್ರಹಣ ದೋಷದಿಂದ. ಎರಡನೇದು ಬಂದು ಜಡತ್ವ ದೋಷ ಆಗಿದೆ. ಭಾರಿ ಕೆಟ್ಟ ದೋಷ ಜಡತ್ವ ದೋಷ. ಹೌದು, ಆರೋಗ್ಯದ ಸಮಸ್ಯೆ ಕಾಡುತ್ತೆ. ಫಿಸಿಕಲಿ ಏನಾದರೂ ಒಂದು ಡ್ಯಾಮೇಜ್ ಇರುತ್ತೆ, ಫಿಸಿಕಲಿ ಏನಾದರೂ ಇನ್ಸಫಿಷಿಯನ್ಸಿ ಇರುತ್ತೆ, ಫಿಸಿಕಲಿ ಬಹಳ ಮೈಗಳತನ ಇರುತ್ತೆ, ಇಲ್ಲ ಸೋಮಾರಿತನ ಇರುತ್ತೆ, ಇಲ್ಲ ವಿಪರೀತ ನಿದ್ದೆ ಮಾಡ್ತಿರ್ತೀರಿ. ಒಟ್ಟಿನಲ್ಲಿ ದೇಹಕ್ಕೆ ಮಾತ್ರ ಸುಖ ಇರುವುದಿಲ್ಲ ಜಡತ್ವ ದೋಷದಿಂದ. ಹೌದು, ಬಹಳ ಕೆಟ್ಟರಿ ಜಡತ್ವ ದೋಷ. ಮೂರನೇದು ಎಲ್ಲದಕ್ಕಿಂತ ಅತಿ ಸ್ಟ್ರಾಂಗೆಸ್ಟ್ ದೋಷ ಲಂಪಟ ದೋಷ. ನೋಡಿ, ಲಂಪಟ ದೋಷ ಆದ್ರೆ ಒಂದು ಹೆಣ್ಣಿನಿಂದ ಮೋಸ ಹೋಗುತ್ತೆ, ಇಲ್ಲ ಹೊನ್ನಿನಿಂದ ಮೋಸ ಹೋಗುತ್ತೆ, ಇಲ್ಲ ಮಣ್ಣಿನಿಂದ ಮೋಸ ಹೋಗುತ್ತೆ, ಇಲ್ಲ ಕೆಟ್ಟ ಚಟಗಳನ್ನು ಕಲಿತೀರಿ, ಇಲ್ಲ ಜೂಜಾಡ್ತೀರಿ. ಇಷ್ಟರಲ್ಲಿ ಒಂದಂಕರು ಲಂಪಟ ದೋಷ ಜನರೇಟ್ ಮಾಡುತ್ತೆ. ಮೋಸ್ಟ್ ಡೇಂಜರಸ್ ದೋಷ ಲಂಪಟ ದೋಷ. ನಾಲ್ಕನೇದು ಎಲ್ಲಕ್ಕಿಂತ ಬಹಳ ದೊಡ್ಡದಂದ್ರೆ ಅಂಗಾರಿಕ ದೋಷ. ಅಂಗಾರಿಕ ದೋಷ ಅಂದ್ರೆ ಬರೀ ಕಷ್ಟಗಳೇ, ಬರೀ ಸಾಲವೇ, ಜಗಳ, ಜಾಪತ್ರೆ, ವಿರೋಧಿಗಳು, ಆರೋಗ್ಯದ ಸಮಸ್ಯೆ, ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ವಿವಾದಗಳಿಗೆ ಗುರಿ ಆಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲಬು ಕೀಳುಗಳ ತೊಂದರೆ ಬರುತ್ತೆ, ಕೆಟ್ಟ ಘಟನೆಯಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು, ಆಕ್ಸಿಡೆಂಟ್ನಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು, ರೋಗಕ್ಕೆ ಜೀವ ಅಪಾಯ ಆಗ್ಬೋದು, ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು, ಅತ್ತೆ ಮನೆ ಹೆಂಡತಿಯ ತಾಯಿ ಮತ್ತು ನೀವು ಹೊಂದಾಣಿಕೆ ಆಗಲೇ ಹೋಗ್ಬೋದು. ಅದೂ ಅಲ್ದೇ ಸೊಸೈಟಿ ಟೆಂಡೆನ್ಸಿ ಹುಟ್ಟುತ್ತೆ ಮನಸ್ಸಿನಲ್ಲಿ, ನಾನು ಬದುಕುವುದೇ ಬೇಡ ಅನ್ನೋ ಮೆಂಟಾಲಿಟಿ 1ನೇ ಭಾವದಲ್ಲಿ ಅಂಗಾರಿಕ ದೋಷ ಆದ್ರೆ ಇವೆಲ್ಲವೂ ಆಗ್ತವೆ. ದಯವಿಟ್ಟು ನೀವು ಆಕಳ ದಾನವನ್ನು ಮಾಡಲೇಬೇಕು. ನಾನು ಹೇಳುವ ಎಲ್ಲಾ ಶಾಂತಿ ಮಾಡಿಕೊಂಡು ಆಕಳ ದಾನ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ನೆಕ್ಸ್ಟ್ ನೋಡಿ, 10ನೇ ಮನೆ ಸ್ವಾಮಿ ಕುಬೇರ ಯೋಗ ಇದು. ಇನ್ನೊಂದು ರುಚಕ ಮಹಾಪುರುಷ ರಾಜಯೋಗ, ಇನ್ನೊಂದು ಬಂದು ಆಕಸ್ಮಿಕ ರಾಜಯೋಗ. ಆಕಸ್ಮಿಕ ರಾಜಯೋಗ ಬಹಳ ದೊಡ್ಡ ರಾಜಯೋಗಗಳು. ಬಟ್ ನೀವು 7 ಕ್ಯಾರೆಟ್ ಹವಳ ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಹವಳ ಹಾಕಿದ್ರೆ ಮಾತ್ರ ರುಚಕ ಮಹಾಪುರುಷ ರಾಜಯೋಗ, ಆಕಸ್ಮಿಕ ಯೋಗ. ಆಕಸ್ಮಿಕ ರಾಜಯೋಗ, ಆಕಸ್ಮಿಕವಾಗಿ ನಿಮಗೆ ಜೀವನದಲ್ಲಿ ಲಾಟ್ರಿ ಹೊಡೆಯೋದು, ಸ್ಥಾನಮಾನ ಸಿಗೋದು, ದುಡ್ಡು ಸಿಗೋದು, ಆಭರಣ ಸಿಗೋದು, ಸ್ಥಾನಮಾನ ಸಿಗೋದು, ಯಶಸ್ಸು ಕಾಣೋದು, ಇವೆಲ್ಲವೂ ಆಕಸ್ಮಿಕ ರಾಜಯೋಗದಲ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫಿಲ್ಮ್ ಆಕ್ಟರ್ ಗಣೇಶ್, ಫಾರ್ ಎಕ್ಸಾಂಪಲ್ ಬಸವರಾಜ ಬೊಮ್ಮಾಯಿ ಅವರು, ಫಾರ್ ಎಕ್ಸಾಂಪಲ್ ದೇವೇಗೌಡರು ಆಕಸ್ಮಿಕವಾಗಿ ಸ್ಥಾನವನ್ನು ಗಿಟ್ಟಿಸ್ಕೊಂಡವರೆಲ್ಲ, ಅವರಿಗೆ ಆಕಸ್ಮಿಕ ರಾಜಯೋಗ ಇದೆ. ಕುಬೇರ ಯೋಗ, ಕುಬೇರ ಯೋಗದಲ್ಲಿ ನಿಮಗೆ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಕಟ್ಟಿಟ್ಟ ಬುತ್ತಿ, ಒಂದು ತಂದೆ ತಾಯಿ ಕಡೆಯಿಂದ ಬಂದಿರುತ್ತೆ, ಇಲ್ಲ ಹೆಂಡತಿಯಿಂದ ಕಡೆ ಬಂದಿರುತ್ತೆ, ಇಲ್ಲ ಸ್ವತಃ ನೀವೇ ಗಳಿಸಿರ್ತೀರಿ. ಕುಬೇರ ಯೋಗ. ರುಚಕ ಮಹಾಪುರುಷ ರಾಜಯೋಗ ದೊಡ್ಡ ರಾಜಯೋಗ. ಹೌದು ನೋಡಿ, ಶನಿಯಿಂದ ನೋಡಿ, ರಾಹು ಆಗ್ಲಿ, ಕೇತು ಆಗ್ಲಿ, ಸೂರ್ಯ ಆಗ್ಲಿ, ಚಂದ್ರನಿಂದ, ಈ 4 ಗ್ರಹಗಳಿಂದ ಯಾವುದೇ ಪಂಚ ಮಹಾಪುರುಷ ರಾಜಯೋಗ ಆಗುವುದಿಲ್ಲ. ಆಗುವುದಾದ್ರೆ 5 ಗ್ರಹಗಳಿಂದ ಆಗುತ್ತೆ. ಅದು ಯಾವುದಪ್ಪ ಅಂದ್ರೆ ಶನಿಯಿಂದ ಸಸ, ಗುರುನಿಂದ ಹಂಸ, ಬುಧನಿಂದ ಭದ್ರ, ಮಾಲವ್ಯದಿಂದ ಶುಕ್ರನಿಂದ ಮಾಲವ್ಯ, ಕುಜನಿಂದ ರುಚಕ ಮಹಾಪುರುಷ ರಾಜಯೋಗ. 7 ಕ್ಯಾರೆಟ್ ಹವಳ ಹಾಕಿದ್ರೆ ಮಾತ್ರ ಬಹಳ ಒಳ್ಳೆಯದಾಗುತ್ತೆ ನಿಮಗೆ. ದಯವಿಟ್ಟು ಹವಳ ಹಾಕೊಳ್ಳಿ, ಶಾಂತಿ ಮಾಡಿಸ್ಕೊಳ್ಳಿ, ಹವಳ ಹಾಕೊಳ್ಳಿ.
100% ನಿಮ್ಮ ಎಲ್ಲಾ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ, ಯಾವುದೇ ಸಂಶಯ ಇಲ್ಲ. 100% ಹೌದು. ನೋಡಿ, ಬುಧ, ಶುಕ್ರ, ರಾಹು, ಕೇತು ಇವು 4 ಗ್ರಹಗಳ ಶಾಂತಿ ಮಾಡಿಸ್ಕೊಳ್ಳಿ. ಗುರು 5 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. 100 ಅಲ್ಲ 1000% ಗ್ಯಾರಂಟಿ ಕೊಡ್ತೀನಿ ನಾನು ನಿಮಗೆ. ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕುಬೇರ ಯೋಗ ಅತಿ ದೊಡ್ಡ ರಾಜಯೋಗ ರೀ. ರುಚಕ ಮಹಾಪುರುಷ ರಾಜಯೋಗ ಅತಿ ದೊಡ್ಡ ರಾಜಯೋಗ. ಆಕಸ್ಮಿಕ ರಾಜಯೋಗ ಅತಿ ದೊಡ್ಡ ರಾಜಯೋಗ. ಇವಕ್ಕೆಲ್ಲ ನೀವು ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಮೊದಲು ಶಾಂತಿ ಮಾಡ್ಕೋಬೇಕು. ಹೌದು, ಯಾರ ಜಾತಕದಲ್ಲಿ ರುಚಕ ಮಹಾಪುರುಷ ರಾಜಯೋಗ ಇರುತ್ತೋ ಅವ್ರು ಬಹಳ ಧೈರ್ಯವಂತರಾಗಿರ್ತಾರೆ, ಮುನ್ನುಗ್ಗುವ ಶಕ್ತಿ ಇರುತ್ತೆ, ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ, ಸೆನ್ಸ್ ಆಫ್ ಹ್ಯೂಮರ್ ಬಹಳ ಚೆನ್ನಾಗಿರುತ್ತೆ, ನೋಡಕ್ ಭಾರಿ ಹ್ಯಾಂಡ್ಸಮ್ ಇರ್ತಾರೆ, ಬಹಳ ಮೈಕಟ್ಟು ಬಹಳ ಅಚ್ಚುಮೆಚ್ಚದಾಗಿರುತ್ತೆ, ಯಶಸ್ವಿ ಆಗಿರ್ತಾರೆ, ವಿಪರೀತ ಗುಡ್ ಲುಕಿಂಗ್ ಇರ್ತಾರೆ. ಯಾರ ಜಾತಕದಲ್ಲಿ ಕುಬೇರ ಯೋಗ, ರುಚಕ ಮಹಾಪುರುಷ ರಾಜಯೋಗ, ಆಕಸ್ಮಿಕ ರಾಜಯೋಗ ಆಗುತ್ತೋ ಅವ್ರಿಗೂ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಕೀರ್ತಿ, ಆರೋಗ್ಯ, ಆಯುಷ್ಯನ್ನ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾರು ಹೇಳ್ತಾರೆ? ಬೃಹತ್ ಜಾತಕ ಮಹರ್ಷಿ ವರಹ ಮೇರಾರ ಭಟ್ರು ಬರೀತಾರೆ. ಮಹರ್ಷಿ ವರಹ ಮೀರಾರರು ದಯವಿಟ್ಟು ನಾನು ಹೇಳೋ ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. ನೋಡಿ, ಈ ಗ್ರಹ ಶಾಂತಿ ಆಗ್ಬೇಕು, ಇದಾಗ್ಬೇಕು. ನಿಮಗೆ ಎಷ್ಟು ವಿಚಿತ್ರ ಅಂದ್ರೆ ನೋಡಿ, ಶನಿ 1 ಡಿಗ್ರಿ ಇದ್ದಾನೆ. 7 ಕ್ಯಾರೆಟ್ ನೀಲ ಹಾಕೊಳ್ಳಿ. 7 ಕ್ಯಾರೆಟ್ ನೀಲ ಹಾಕೊಂಡ್ರೆ ಇಲ್ಲಿ ಇವನು 3 ಮತ್ತು 4ನೇ ಭಾವದ ಫಲವನ್ನು ಕೊಡ್ತಾನೆ. ಪ್ಲಸ್ ಅದು ಅಲ್ಲದೆ ಸಸಾ ಮಹಾಪುರುಷ ರಾಜಯೋಗ ಕೊಡ್ತಾನೆ. ಸಸಾ ಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ ರೀ. ಸಸಾ ಮಹಾಪುರುಷ ರಾಜಯೋಗ 2 ಯೋಗ ಇಟ್ಕೊಂಡು ನೀವು ಕಷ್ಟಪಡ್ತಾ ಇದ್ರಿ ಅಂದ್ರೆ ಅದಕ್ಕೆ ಕಾರಣ ಬುಧ, ಶುಕ್ರ ಹಾಗೂ ರಾಹು, ಕೇತು. ಅಸ್ತಂಗತ ಕುಜನಿಂದ ಆಗುವ ತೊಂದರೆಗಳಿವು. ಹೌದು ನೋಡಿ, ನನ್ನ ಹತ್ರ ನೀಲ ಸಿಗುತ್ತೆ. 9 ದಿನ ನಾನು ಕರೆಕ್ಟಾಗಿ ಪೂಜೆ ಮಾಡಿ ಹೋಮ ಮಾಡಿ ಕಳಿಸ್ಕೊಡ್ತೀನಿ. ಸಕ್ಸಸ್ ಅಂದ್ರೆ ಸಕ್ಸಸ್ ಸಿಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ನೋಡಿ, 3ನೇ ಭಾವದ ಫಲ ಅಕ್ಕ ತಂಗಿ, ಅಣ್ಣ ತಮ್ಮಂದರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ, ಕಸನ್ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ. ನಿಮ್ದು ತಿರುಗಾಟದಲ್ಲಿ ಲಾಭ ಗಳಿಸ್ತೀರಾ, ಕೋರ್ಟು ಕಚೇರಿಯಲ್ಲಿ ಗೆಲುವು ಸಿಗುತ್ತೆ, ಯಾವುದೇ ಕೆಲಸಕ್ಕೆ ಹಾಕಿದ್ರು ಬಹಳ ಪ್ರಯತ್ನಶೀಲರಾಗಿರ್ತೀರಾ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಕಮ್ಯುನಿಕೇಶನ್ ಬಹಳ ಚೆನ್ನಾಗಿರುತ್ತೆ, ಕಲೆಯಲ್ಲಿ ಆಸಕ್ತಿ ಇರುತ್ತೆ, ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಎತ್ತಿದ ಕೈ, ಕಾಂಪಿಟೇಟಿವ್ ಎಕ್ಸಾಮ್ ಈಸಿಯಾಗಿ ಪಾಸ್ ಆಗ್ತೀರಾ, ಹಾರ್ಡ್ ವರ್ಕರ್ ಇರ್ತೀರಾ, ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆಗಿರುತ್ತೆ, ಬಾಡಿ ಸ್ಟ್ರೆಂತ್ ಫುಲ್ ಇರುತ್ತೆ, ಆಟಗಳಲ್ಲಿ ರುಚಿ ತೋರಿಸ್ತೀರಿ, ಬಹಳ ಧೈರ್ಯಶಾಲಿ ಆಗಿರ್ತೀರಿ. ಇದು 3ನೇ ಭಾವದ ಫಲ. 4ನೇ ಭಾವದ ಫಲ ತಾಯಿ ಜೊತೆಗೆ ವಿಪರೀತ ಬಾಂಧವ್ಯ ಇರುತ್ತೆ, ತಾಯಿ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಮಾಡ್ಕೋತೀರಿ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದೂ ಬರೋದಿಲ್ಲ, ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ, ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡೋಗ್ತೀರಿ, ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ. ಅದು ಅಲ್ಲದೆ ಆಭರಣ, ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊಂಡಿರ್ತೀರಿ. ಇದು 4ನೇ ಭಾವದ ಫಲ. ಸಸಾ ಮಹಾಪುರುಷ ರಾಜಯೋಗ ಬಹಳ ನಿಯತ್ತಿನ ಮನುಷ್ಯ ನೀವು. ನೀತಿ ರೀತಿ ಧರ್ಮವನ್ನು ನಂಬ್ತೀರಿ ನೀವು. ದಾನ ಧರ್ಮದಲ್ಲಿ ಎತ್ತಿದ ಕೈ, ಮತ್ತೊಬ್ಬರಿಗೆ ಉಪಕಾರ ಮಾಡೋದ್ರಲ್ಲಿ ಎತ್ತಿದ ಕೈ, ಹಿರಿಯರನ್ನ ಬಹಳ ಪೂಜ್ಯ ಗೌರವದಿಂದ ನೋಡ್ತೀರಿ, ಕಿರಿಯರನ್ನ ಪ್ರೇಮದಿಂದ ನೋಡ್ತೀರಿ, ಬಹಳ ನಿಯತ್ತಿಗೆ ಸಾಯ್ತೀರಿ ನೀವು. ಹೌದು, ನಿಯತ್ತು ಅಂದ್ರೆ ಬಹಳ ನಿಮ್ಗೆ ಇಷ್ಟ. ಯು ಆರ್ ವೆರಿ ವೆರಿ ಸಿನ್ಸಿಯರ್ ಹ್ಯೂಮನ್ ಬೀಯಿಂಗ್, ಅದರಲ್ಲಿ ಯಾವುದೇ ಸಂಶಯ ಇಲ್ಲ.
ಸಸಾ ಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ. ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಇರುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯವಾಗಿ ಸಾಕ್ತೀರಿ. ನಿಮಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿದ್ದು 7 ಕ್ಯಾರೆಟ್ಟು ನೀಲ, 7 ಕ್ಯಾರೆಟ್ಟು ಹವಳ. ಇವು ಇಲ್ಲ ಅಂದರೆ ನಡೆಯೋದಿಲ್ಲ. ನನಗೆ ಫೋನ್ ಮಾಡಿ, ನಾನು 9 ದಿನ ಅದನ್ನು ಜಪ ಮಾಡಿ, ಹೋಮ ಮಾಡಿ ಕಳಿಸ್ಕೊಡ್ತೀನಿ. ಹಾಕೊಳ್ಳಿ, ಬಹಳ ಸಕ್ಸಸ್ ಅನ್ನು ಹೊಂದಿರ್ತೀರಿ. ಬಹಳ ನೋಡಿ, ಕೇತು ನೀಚ ಕೇತು, ಇವನು ನೀಚ ಕೇತು, ಇವನು 7ನೇ ಮನೆಯಲ್ಲಿ. ಇಲ್ಲಿ ನೀಚ ಕೇತು 7ನೇ ಮನೆಯಲ್ಲಿ. ಹೌದಾ, ದಾಂಪತ್ಯ ಹಾಳಾಗುತ್ತೆ. ನಿಮ್ದು ದಾಂಪತ್ಯ ಸರಿ ಇರೋದಿಲ್ಲ. ದಾಂಪತ್ಯ ಸರಿ ಇರೋದಿಲ್ಲ. ಹೆಂಡತಿಯ ಗುಣಗಳು ಗಂಡನಿಗೆ, ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗೋದಿಲ್ಲ. ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಇರುತ್ತೆ. ದಿನನಿತ್ಯ ಬರೋ ದುಡ್ಡು ಸರಿಯಾಗಿ ಬರೋದಿಲ್ಲ. ಪಾರ್ಟ್ನರ್ಶಿಪ್ ವ್ಯವಹಾರ ಸರಿ ಹೋಗೋದಿಲ್ಲ. ಸೆಕ್ಸುವಲ್ ಲೈಫ್ ಅಷ್ಟು ಹೇಳ್ಕೊಳ್ಳೋಂಗಿರೋದಿಲ್ಲ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100ಕ್ಕೆ 100 ಫೇಲ್ಯೂರ್ ಆಗ್ತೀರಿ. ಪ್ರೊಫೆಷನಲ್ ಆಗಿದ್ರೆ ಒಳ್ಳೆ ಹೆಸರು ಮಾಡ್ತೀರಿ. ಲಾಭ, ಸಂಪೂರ್ಣ ಲಾಭದಲ್ಲಿ ಜೀವನವನ್ನು ನಡೆಸ್ತೀರಿ, ನಷ್ಟದಲ್ಲಿ ಜೀವನ ನಡೆಸ್ತೀರಿ. ಬಹಳ ಕಷ್ಟ ಸರ್. ಚಂದ್ರ 10ನೇ ಮನೆಯಲ್ಲಿದ್ದಾನೆ, ಬಟ್ ಶನಿಯ ದೃಷ್ಟಿ ಇರೋದ್ರಿಂದ ಕೇಮದ್ರಮ ದೋಷ ಆಗೋದಿಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಅಂತ 100% ಸೂಟೇಬಲ್ ಇದೆ. ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ. ನೀವು ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ಕೆಲಸದ ವಿಧಾನ ಚೆನ್ನಾಗಿರುತ್ತೆ. ತಂದೆ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಇರುತ್ತೆ. ಇಲ್ಲಿ 10ನೇ ಭಾವದ ಫಲವನ್ನು ಕೊಡ್ತಾನೆ, 9ನೇ ಭಾವದ ಫಲವನ್ನು ಕೊಡ್ತಾನೆ. ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯವನ್ನು ಪಡ್ಕೊಂಡು ಸುಖಮಯ ಜೀವನ ಸಾಗಿಸ್ತೀರಿ. ಇದು 10ನೇ ಭಾವದ ಫಲ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ. ತಂದೆಯ ಜೊತೆಗೆ ಸಂಬಂಧ ಚೆನ್ನಾಗಿರುತ್ತೆ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಸುಖಮಯ ಜೀವನವನ್ನು ತೆಗಿತೀರಿ. ಗೆಲುವು ಸದಾ ನಿಮ್ದಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ. ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಬಹಳ ಲಕ್ಕಿಯಾಗಿರ್ತೀರಿ. ಪುಣ್ಯದ ಕೆಲಸ ಮಾಡ್ತೀರಿ. ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ನೋಡಿ, ಇಷ್ಟೆಲ್ಲ ನಿಮ್ಮ ಜಾತಕ ಇದೆ. ನೋಡಿ, ಏನ್ ಮಾಡ್ಲಿ ನಾನು ಹೇಳಿ ಸರ್ ನಿಮ್ಗೆ. ನೋಡಿ, ಐದನೇ ಮನೆ ಸ್ವಾಮಿ 12ರಲ್ಲಿದ್ದಾನೆ. ಇದೇ ಮೇನ್ ಪ್ರಾಬ್ಲಮ್, ಬಹಳ ಪ್ರಾಬ್ಲಮ್. ನೋಡಿ, ಇಷ್ಟರಲ್ಲಿ ಯಾವುದಾದ್ರೂ ಒಂದು ಸಿಗುವುದಿಲ್ಲ ನಿಮಗೆ. ಒಳ್ಳೆ ಎಜುಕೇಶನ್ ಸಿಗದೆ ಹೋಗ್ಬೋದು, ಒಳ್ಳೆ ದಾಂಪತ್ಯ ಸಿಗದೆ ಹೋಗ್ಬೋದು, ಒಳ್ಳೆ ಸೆಕ್ಸುವಲ್ ಲೈಫ್ ಸಿಗದೆ ಹೋಗ್ಬೋದು, ಮಕ್ಕಳು ಹುಟ್ಟದೇ ಹೋಗ್ಬೋದು, ಒಳ್ಳೆ ಟ್ಯಾಲೆಂಟ್ ಸಿಗದೆ ಹೋಗ್ಬೋದು, ಕೆಟ್ಟ ಪಾಪ್ಯುಲಾರಿಟಿ ತಗೋಬಹುದು, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ಬೋದು, ಏನೇ ಕಷ್ಟ ಬಂದರೆ ಹೋಗೋದೇ ಇಲ್ಲ, ಸುಖ ಶಾಂತಿ ಸಿಗುವುದೇ ಇಲ್ಲ, ಕಷ್ಟಗಳನ್ನು ಹೊಡೆದೋಡಿಸುವ ಶಕ್ತಿಯುತ ಆಗಿರೋದಿಲ್ಲ, ಸಾಧನೆಗೆ ಅಡ್ಡದಾರಿ ಆಗುತ್ತೆ, ಒಳ್ಳೆಯ ಗುಣಗಳು ಬೆಳೆದು ಹೋಗ್ಬೋದು, ಕೆಟ್ಟ ಪಬ್ಲಿಕ್ ಇಮೇಜ್ ಬೆಳೀಬಹುದು. ಇವೆಲ್ಲವೂ 5ನೇ ಭಾವದ ಫಲ. ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್. ನಿಮಗೆ ಬೇಕಾಗಿರೋದು 1ನೇದೇ ನಾಗ ಪ್ರತಿಷ್ಠಾಪನೆ. ಅದಾದ್ಮೇಲೆ ಬುಧ, ಅದಾದ್ಮೇಲೆ ಶುಕ್ರ, ಅದಾದ್ಮೇಲೆ ಗುರು. ಈ 3 ಗ್ರಹಗಳ ಶಾಂತಿ. ಹೌದು, ಎಲ್ಲಕ್ಕಿಂತ ಹೆಚ್ಚಾಗಿ 7 ಕ್ಯಾರೆಟ್ ನೀಲ ಹಾಕ್ಲೇಬೇಕು. ಮನೆಯಲ್ಲಿ ನೆಮ್ಮದಿ ಬೇಕಂದ್ರೆ, ನೀವು ಯಶಸ್ವಿ ಕಾಣಬೇಕಂದ್ರೆ ನೀವು ಹವಳ ಹಾಕ್ಲೇಬೇಕು. ಹೌದು, ಇಲ್ಲ ಅಂದ್ರೆ ನಡೆಯೋದಿಲ್ಲ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ, ಬುಧ, ಶುಕ್ರ, ಗುರು ಶಾಂತಿ ನೀವು ಮಾಡ್ಕೊಳ್ಳೇಬೇಕು. ಶನಿ ನೋಡಿ ತಮ್ಮ 3ನೇ ಭಾವವನ್ನೇ ನೋಡ್ತಾನೆ, ಆಮೇಲೆ ನಿಮ್ಮ 10ನೇ ಭಾವ ನೋಡ್ತಾನೆ, ಆಮೇಲೆ ನಿಮ್ಮನ್ನು ನೋಡ್ತಾನೆ. 4ರಲ್ಲಿ ಒಳ್ಳೆ ಜೀವನ ನಡೆಸ್ತಾನೆ, 6ರಲ್ಲಿ ಶತ್ರು ನಾಶ ಮಾಡ್ತಾನೆ, ಒಳ್ಳೆ ಕೆಲಸ ಕೊಡಿಸ್ತಾನೆ, 1ರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ. ಯಾಕಂದ್ರೆ ಅವನ ಶಕ್ತಿನೇ ಇಲ್ಲ. ಇಲ್ಲಿ 7 ಕ್ಯಾರೆಟ್ ನೀಲ ಬೇಕೇ ಬೇಕು. ಅದೇ ರೀತಿ ನೋಡಿ, ಇಲ್ಲಿ ಇವನು ಕುಜ, ಅವನ ಶಕ್ತಿನೇ ಇಲ್ಲ. ಸೀದಾ 4ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 7ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 5ನೇ ಭಾವ ನೋಡ್ತಾನೆ, ನಿಮ್ಮ 8ನೇ ಭಾವ ನೋಡ್ತಾನೆ, ಶತ್ರು ನಾಶ ಮಾಡ್ತಾನೆ. 7ರಲ್ಲಿ ದಾಂಪತ್ಯ, 1ರಲ್ಲಿ ವ್ಯಕ್ತಿತ್ವ ವಿಕಸನ. ಇವೆಲ್ಲವೂ ನಿಮಗೆ ಡೇಂಜರಸ್ ಕಾಣ್ತಾ ಇದ್ರು. ಕಾರಣ ಈ 3 ಗ್ರಹಗಳು ಶಾಂತಿ ಆಗಬೇಕು. ಇವು ಟೋಟಲಿ 5. ಬನ್ನಿ ದಾಂಪತ್ಯ ನೋಡೋಣ.
ನೋಡಿ 1ನೇ ಭಾವದ ಸ್ವಾಮಿ ನೋಡಿ 10ನೇ ಮನೆಯಲ್ಲಿದ್ದಾನೆ ನೋಡಿ. ಮಾಲವ್ಯ ಮಹಾಪುರುಷ ರಾಜ ಯೋಗ ಆಗ್ಬೇಕು ನಿಮಗೆ. ಇಲ್ಲಿ ಗುರು ನೀಚಾಗಿದೆ ನೋಡಿ, ಶಾಂತಿ ಆಗ್ಬೇಕು ಗುರು. 1ನೇ ಮನೆ ಸ್ವಾಮಿ, 5ನೇ ಮನೆ ಸ್ವಾಮಿ ಯಾರು? ಶುಕ್ರ. 7ನೇ ಮನೆ ಸ್ವಾಮಿ ಯಾರು? ಸೂರ್ಯ. 9ನೇ ಮನೆ ಸ್ವಾಮಿ ಯಾರು? ಶುಕ್ರ. ಬುಧ ಅಷ್ಟಮದಲ್ಲಿ ಬಂದಿದ್ದಾನೆ. ಇಲ್ಲ ಇವರೇ, ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳುವ ಗ್ರಹಗಳ ಶಾಂತಿ ನೀವು ಮಾಡ್ಕೊಂಡಿದ್ದೆ ಕರೆ ಆದರೆ 100% ಸಕ್ಸಸ್ ಕಾಣ್ತೀರಾ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಗುರು ಶಾಂತಿ ಆಗಲೇಬೇಕು. ಸ್ವಂತ ಮನೆಯಲ್ಲಿದ್ದಾನೆ ಬಿಡಿ, ನೋ ಪ್ರಾಬ್ಲಮ್. ಗುರು ಶಾಂತಿ ಆಗಲೇಬೇಕು. ಗುರುವಿನ ಬಲ ಇಲ್ಲ ನಿಮಗೆ, ಗುರು ಶತ್ರು ಆಗಿ ಕಾಡ್ತಾ ಇದ್ದಾನೆ. ಹಾಗಾಗಿ ಇವೆಲ್ಲ ತೊಂದರೆ ಅನುಭವಿಸ್ತಾ ಇದ್ದೀರಾ. ಅಯ್ಯೋ, ರಾಹು ದಶೆಯಲ್ಲಿದ್ದೀರಾ, ನೀಚ ರಾಹು ದಶೆಯಲ್ಲಿ 2017ರಿಂದಾನೆ. ಹಿಂಗಾದ್ರೆ ಹೆಂಗೆ ಸರ್? 1ನೇದ್ದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. 2ನೇದ್ದು ಬುಧ ಶುಕ್ರ ಹಾಗೂ ಗುರು ಶಾಂತಿ ಮಾಡ್ಕೊಳ್ಳಿ. 3ನೇದ್ದು 7 ಕ್ಯಾರೆಟ್ ನೀಲ ಹಾಕಲೇಬೇಕು. 4ನೇದ್ದು 7 ಕ್ಯಾರೆಟ್ ಹವಳ ಹಾಕಲೇಬೇಕು. ಇವನ್ನೆಲ್ಲ ಮಾಡ್ಕೊಂಡಿದ್ದಕ್ಕರೆ ಆದರೆ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.